ಲಕ್ಷ್ಮಿ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡನ ಮನೆಗೆ ಬಂದ ತಕ್ಷಣ ಮನೆಯವ್ರನ್ನೆಲ್ಲ ದೂರ ಮಾಡಿ ಗಂಡನ್ನ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ನೀನಿವತ್ತು ತಾತ ಮೊಮ್ಮಗನ್ನ ಒಂದು ಮಾಡಿ ಈ ಮನೆಗೆ ಒಂದು ಕಳೆ ತಂದ್ಬಿಟ್ಟೆ. ಹೌದಮ್ಮ ಲಕ್ಷ್ಮಿ, ಇವರಿಬ್ಬರು ಒಂದೇ ಮನೇಲಿದ್ದರೂ ಮಾತಾಡದೇ ಇರೋಷ್ಟು ದೂರ ಆಗಿದ್ರು. ಅದನ್ನು ನೋಡಿ ನನಗಂತೂ ತುಂಬಾ ಸಂಕಟ ಆಗ್ತಿತ್ತು. ಆದರೆ ಇವತ್ತು ನೀನು ಆ ಸಂಕಟನ ಸಂತೋಷದಲ್ಲಿ ಬದಲಾವಣೆ ಮಾಡಿದೀಯ. ನಾನು ನಿನಗೆ ವಯಸ್ಸಲ್ಲಿ ದೊಡ್ಡವಳಿರಬಹುದು, ಆದರೆ ಗುಣದಲ್ಲಿ ನೀನು ನನಗಿಂತ ದೊಡ್ಡವಳಮ್ಮ. ದೇವರು ನಿನಗೆ 100 ಕಾಲ ಚೆನ್ನಾಗಿಟ್ಟಿರಲಿ. ಏನು ಬರೆಯೋಳನ್ನ ಹೊಗಳ್ತಾ ಇರ್ತೀರೋ, ಇಲ್ಲ ನಮ್ಮ ಹೊಟ್ಟೆ ಕಡೆನೇ ಏನಾದರೂ ಗಮನ ಕೊಡ್ತಿರೋ? ಇವತ್ತು ಹೊಗಳಿಕೆಯಲ್ಲೇ ನಮ್ಮ ಹೊಟ್ಟೆ ತುಂಬಿಸೋ ಹಾಗಿದ್ದಾರೆ. ಇವಳನ್ನು ಹೊಗಳೋ ಹಾಗೆ ಮಾಡಿದ್ದು ನೀವೇ ಅಲ್ವಾ? ಏನಾದಿ, ಎಲ್ರು ಇಷ್ಟೊಂದು ಖುಷಿಯಾಗಿರ್ಬೇಕಾದ್ರೆ ನೀನು ಮಾತ್ರ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದೆಯಾ? ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದೆಲ್ಲ ಕನಸ ನನ್ಸ ಗೊತ್ತಿಲ್ಲ. ಅದನ್ನು ನಿನ್ನ ಹೆಂಡತಿ ಹತ್ರ ಕೇಳು, ನನಗೆ ಅರ್ಥ ಮಾಡಿಸ್ದಾಗೆ ನಿನಗೂ ಮಾಡಿಸ್ತಾಳೆ. ಬನ್ನಿ ಎಲ್ಲರೂ ತಿಂಡಿ ಮಾಡೋಣ. ಬಾ ಲಕ್ಷ್ಮಿ ನೀನು. ಅಕ್ಕ ನೀವೆಲ್ಲ ಮಾಡಿ, ನಾನು ಆಮೇಲೆ ತಿಂತೀನಿ. ಲಕ್ಷ್ಮಿ, ಇವತ್ತು ನೀನು ನಮಗೆ ಕೊಟ್ಟಿರೋ ಖುಷಿಗೆ ನಿನ್ನನ್ನು ಕೂರಿಸಿ ನಾವೆಲ್ಲ ಸೇರಿ ಬಡಿಸ್ಬೇಕು. ಅಂಥದ್ರಲ್ಲಿ ನೀನು ನಮ್ಮ ಜೊತೆ ತಿಂಡಿ ತಿಂದೇ ಇದ್ರೆ ನಮಗೆ ಬೇಜಾರಾಗತ್ತಮ್ಮ. ಹೌದು ಲಕ್ಷ್ಮಿ, ಇವತ್ತು ನೀನು ಆದಿ ಪಕ್ಕ ಪಕ್ಕ ಕೂತ್ಕೊಂಡೆ ನಮ್ಮ ಜೊತೆಲೇ ತಿಂಡಿ ತಿನ್ಬೇಕು. ಕುಡ್ದಿಲ್ಲವ, ಈ ಕುಟುಂಬದ ಸಂತೋಷ ಯಾವಾಗಲೂ ಹಿಂಗೆ ಇರುವಾಗ ನೋಡ್ಕೊಳ್ಳವ. ಈ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳ್ದಂಗೆ ನೋಡ್ಕೊಳ್ಳವ. ಮುಂದಿನ ಸಲ ನಿನ್ನ ಗುಡ್ಡಕ್ಕೆ ಬಂದಾಗ ನಿನಗೆ ಮತ್ತು ಗುಡ್ಡಕ್ಕೆ ಭಂಡಾರ ಉಗ್ಗಿ ಬಿಡ್ತೀನಿ. ನಾಗಿ, ತಿಂಡಿ ಎಲ್ಲ ಟೇಬಲ್ ಮೇಲೆ ತಂದಿಡು. ಆದಿದು ಟಿಫನ್ ಬಾಕ್ಸ್ ರೆಡಿ ಆಯ್ತಾ? ಹ್ಞೂ ರೆಡಿ ಇದೆ ಅಕ್ಕವ್ರೆ. ಹಾಗೆ ಲಕ್ಷ್ಮಿದು? ಹಾಂ ಅದು ರೆಡಿ ಇದೆ. ಈ ಲಕ್ಷ್ಮಿ ಅನ್ನೋ ಕಳೆನ ಕಿತ್ತು ಬಿಸಾಕೋಣ ಅಂತ ನಾವು ಅಂದ್ಕೊಂಡ್ರೆ ಮನೆಯವರೆಲ್ಲ ಸೇರಿಕೊಂಡು ಅದಕ್ಕೆ ನೀರು ಹಾಕಿ ಬೆಳೆಸ್ತಾ ಇದ್ದಾರೆ. ಅಮ್ಮ, ಜಾಣಂಗೆ ಮಾತಿನ ಪೆಟ್ಟು, ಕೋಣನ್ಗೆ ಚಾವಟಿ ಪೆಟ್ಟು ಅನ್ನೋ ಹಾಗೆ ನಾವು ಇವಳಿಗೀಗ ಪೆಟ್ಟು ಕೊಟ್ಟಿಲ್ಲ ಅಂದರೆ ಈ ಮನೇಲಿ ನಮಗೆ ಉಳಿಗಾಲ ಇಲ್ಲ. ಹೌದು ಕಣೆ, ಇವಳೇನೋ ಹಳ್ಳಿ ಹುಡುಗಿ ಇನ್ನೋಸೆಂಟು ಅಂತ ಸುಮ್ಮನೆ ಇದ್ದರೆ ಮನೆಯಲ್ಲಿ ಎಲ್ಲರೂ ಅಭಿಮಾನನ ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾಳೆ. ನಾವಿಬ್ಬರು ಬರೀ ಬಾಯಿ ಮಾತಲ್ಲಿ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಬರೀ ಮಾತಾಡಿಕೊಂಡೇ ಇರೋದಲ್ಲ. ಈ ಮನೆಯಲ್ಲಿ ನಮ್ಮಿಬ್ಬರು ಕಟ್ಔಟ್ ಇರಬೇಕು ಅಂದರೆ ಈ ಮನೆಯಿಂದ ಇವಳು ಕೆಟ್ಟೌಟ್ ಆಗಲೇಬೇಕು. ಬರೀ ಮಾತಷ್ಟೇ ಅಲ್ಲ, ಆದಷ್ಟು ಬೇಗ ನಾವಿಬ್ಬರು ಆ್ಯಕ್ಷನ್ಗೆ ಇಳಿಬೇಕು.